ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಈಗ ಸುತ್ತಲೂ ಕತ್ತಲೆ ಕವಿದಿದೆ. ಕತ್ತಲೆ ಕವಿದೆ ಅಂದ್ರೆ ಇಲ್ಲಿ ಶಬ್ದ ಸಹ ನಾವು ಅರ್ಥ ಮಾಡುವಾಗಿಲ್ಲ. ಕತ್ತಲೆ ಯಾವ ರೀತಿಯ ಕತ್ತಲೆ? ಒಂದು ಅಜ್ಞಾನದ ಕತ್ತಲೆ. ಅಜ್ಞಾನದಿಂದ ಕತ್ತಲೆಯಲ್ಲಿದ್ದೀವಿ. ಜ್ಞಾನದ ಒಂದು ಬೆಳಕು ಬೇಕು. ಹಣತೆಯ ದೀಪದ ಬೆಳಕು ಬೇಕು. ಜ್ಞಾನದ ದೀಪದ ಹಣತೆಯ ಬೆಳಕು ಬೇಕು. ಅದು ಒಂದು ಕಡೆಗಾದ್ರೆ ನಮ್ಮಲ್ಲಿ ದ್ವೇಷ, ಅಸೂಯೆ, ಬಡತನ, ಸಿರಿತನ, ನಾನು ಹೆಚ್ಚು, ನಾನು ಕಡಿಮೆ, ಹೀಗೆ ಭೇದ ಭಾವ, ಇವೆಲ್ಲ ಭಿನ್ನಾಭಿಪ್ರಾಯಗಳಿಂದಾಗಿ ನಾವು ಕತ್ತಲೆಯಲ್ಲಿದ್ದೀವಿ, ಒಂದು ಅಂಧಕಾರದಲ್ಲಿದ್ದೀವಿ. ಸಮಾಜದಲ್ಲಿ ಎಲ್ಲ ಋಣಾತ್ಮಕವಾಗಿ ನಾವು ನೋಡ್ತಾ ಇದ್ವಿ. ಧನಾತ್ಮಕ ಭಾವನೆ ಇಲ್ಲ ನಮ್ಮಲ್ಲಿ. ನಮಗೆ ಒಳ್ಳೆಯದಾಗ್ತದೆ, ನಾವು ಮುಂದೆ ಹೋಗ್ತೀವಿ ಅನ್ನೋದು ಕಡಿಮೆಯಾಗಿ ಎಲ್ಲ ಕೆಟ್ಟತನವೇ, ಅಂಧಕಾರವೇ ನಮಗೆ ಕಾಣ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಒಂದು ಪ್ರೀತಿಯ ಹಣತೆಯನ್ನು ಹಚ್ಚೋಣ. ಈ ದ್ವೇಷ, ಅಸೂಯೆ ಭಾವನೆಯನ್ನು ನಾವು ಕಿರಿಯರು, ನಾವು ಹಿರಿಯರು, ನಾವು ಶ್ರೀಮಂತರು, ಬಡವರು, ಜಾತಿ, ಮತ, ಭೇದ ಇವೆಲ್ಲವನ್ನು ಮರೆತು ನಾವು ಒಂದು ಪ್ರೀತಿಯ ಹಣತೆಯನ್ನು ಹಚ್ಚೋಣ ಅಂತ ಕವಿ ಹೇಳ್ತಾನೆ. ಸುತ್ತಲೂ ಕವಿಯ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಅಂತ. ಅಂದ್ರೆ ಈ ಎಲ್ಲ ದ್ವೇಷ, ಅಸೂಯೆಗಳನ್ನು ಹೋಗಲಾಡಿಸುವಂತಹ ಮತ್ತು ಈ ಅಜ್ಞಾನವೆಂಬ ಕತ್ತಲೆಯನ್ನು ಹೊಡೆದೋಡಿಸುವಂತಹ ಪ್ರೀತಿಯ ಹಣತೆಯನ್ನು ಹಚ್ಚೋಣ, ಜ್ಞಾನದ ಹಣತೆಯನ್ನು ಹಚ್ಚೋಣ ಅಂತ. ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಅಂತ. ಇವೆಲ್ಲ ಕೂಡಿಕೊಂಡು ನಮ್ಮ ಹಡಗು, ನಮ್ಮ ಬದುಕೆಂಬ ಹಡಗು, ನಾವಿ, ದೋಣಿ ಏನಾಗ್ತಾ ಇದೆ? ಬಿರುಗಾಳಿಯಲ್ಲಿ ಹೊಯ್ದಾಡ್ತಾ ಇದೆ. ಈ ದ್ವೇಷ, ಅಸೂಯೆ, ಕೆಟ್ಟತನ ಇವೆಲ್ಲ ದುರ್ಗುಣಗಳು ಕೂಡಿಕೊಂಡು ಮನುಷ್ಯನಿಗೆ ಸಮಾಜದಲ್ಲಿ ಎಲ್ಲರಿಗೂ ಸರಿಯಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರ ಬದುಕು ಹೊಯ್ದಾಡ್ತಾ ಇದೆ. ಆದ ಕಾರಣ ಈ ಪ್ರೀತಿಯ ಹಣತೆಯನ್ನು ಹಚ್ಚಿ ನಾವೆಲ್ಲ ಎಚ್ಚರದಲ್ಲಿ ಮುನ್ನಡೆಯೋಣ ಅಂತ. ಎಚ್ಚರದಿಂದ ಮುನ್ನಡೆಯೋಣ, ಎಲ್ಲರೂ ಹೊಂದಿಕೊಂಡು ಬಾಳೋಣ. ಈ ಬಿರುಗಾಳಿಗೆ ಹೊಯ್ದಾಡ್ತಿರುವಂತಹ ನಮ್ಮ ಬದುಕಿನ ನಾವೆಯನ್ನು, ಹಡಗನ್ನು ನಾವು ಎಚ್ಚರದಿಂದ ಮುನ್ನಡೆಸೋಣ ಎಂದು ಕವಿ ಹೇಳ್ತಾನೆ. ಮತ್ತೆ ಮುಂದೆ ಹೇಳ್ತಾರೆ ನೋಡಿ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಅಂತ. ಕಲುಷಿತವಾದಿ ನದಿ ಜಲಗಳಿಗೆ ಅಂದ್ರೆ ಈ ನದಿ ಜಲಗಳೆಲ್ಲ ಕಲುಷಿತವಾಗಿದ್ದಾವೆ, ಮಲಿನವಾಗಿದ್ದಾವೆ, ಎಲ್ಲ ಹೊಲಸಾಗಿದ್ದಾವೆ. ಇವಕ್ಕೆ ನಾವು ಮುಂಗಾರಿನ ಮಳೆಯಾಗೋಣ ಅಂತ. ಈ ಹೊಲಸಾಗಿರುವಂತಹ ನಮ್ಮ ನದಿ ಜಲಗಳು ಅಂದ್ರೆ ಇಲ್ಲಿ ಕೇವಲ ನಾವು ನದಿ ಜಲಗಳು ಎಂದು ಪರಿಗಣಿಸುವಾಗಿಲ್ಲ. ನಮ್ಮ ಮನಸ್ಸುಗಳು ಮಲಿನವಾಗಿವೆ. ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳು, ಒಂದು ಮೇಲು ಕೀಳು ಅಥವಾ ಜಾತಿ ಭೇದ, ಈ ಹೆಚ್ಚು ಕಡಿಮೆ ಎನ್ನುವ ಭಾವನೆಗಳು ಕೂಡಿಕೊಂಡು ನಮ್ಮ ಮನಸ್ಸುಗಳು ಮಲಿನವಾಗಿವೆ. ಅವುಗಳನ್ನು ನಾವು ಮುಂಗಾರಿನ ಮಳೆಯಾಗೋಣ ಅಂತಂದ್ರೆ ಮುಂಗಾರಿನ ಮಳೆಗೆ ಹೇಗೆ ಹೊಸ ನೀರು ಬಂದು ನದಿ ಜಲಗಳು, ಜಲಮೂಲಗಳೆಲ್ಲ ಹೇಗೆ ಸ್ವಚ್ಛವಾಗ್ತವೆ, ಹಾಗೆ ನಮ್ಮ ಮನಸ್ಸುಗಳನ್ನು ನಾವು ತೊಳೆದುಕೊಂಡು ಸ್ವಚ್ಛವಾಗೋಣ ಅಂತ. ಮುಂಗಾರಿನ ಮಳೆಯಾಗೋಣ ಅಂತ. ನಾವೇ ಮುಂಗಾರಿನ ಮಳೆಯಾಗಿ ಈ ಸಮಾಜದಲ್ಲಿ ತುಂಬಿರುವಂತಹ ಕಲುಷಿತವಾದ ಮಲಿನವನ್ನು, ಕೆಟ್ಟತನವನ್ನು ತೊಡೆದು ಹಾಕೋಣ ಅಂತ ಹೇಳ್ತಾನೆ. ಮತ್ತೆ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಅಂತ. ಬರಡಾಗಿರುವಿ, ಬರಡು ಅಂತಂದ್ರೆ ಏನು ಬೆಳೆಯದಾರದಂಥದ್ದು, ಬರಡು ಭೂಮಿ ಅಂತವೆ. ಅಂದ್ರೆ ಅಲ್ಲಿ ಏನು ಬೆಳೆಯುವುದಿಲ್ಲ ಅಂತ. ಅಂದ್ರೆ ಪೊಳ್ಳು, ಹಾಳು ಬಿದ್ದಿರುವಂತಹ ಭೂಮಿ. ಕಾಡು, ಬರಡಾಗಿರುವಿ ಕಾಡು ಮೇಡುಗಳು ಕೂಡ ಎಲ್ಲ ಬರಡಾಗ್ತಾ ಇದೆ. ಅಲ್ಲಿ ಏನು ಹಸಿರು ಇಲ್ಲ. ಅಂತಲ್ಲಿ ನಾವು ವಸಂತವಾಗುತ್ತಾ ಮುಟ್ಟೋಣ ಅಂತ ಹೇಳ್ತಾನೆ. ವಸಂತ ಅಂದ್ರೆ ಒಂದು ಎಲೆಗಳು ಚಿಗುರುವ ಕಾಲ, ನಿಮ್ಗೆಲ್ಲ ಗೊತ್ತಿರಬೇಕು. ವಸಂತ ಅಂದ್ರೆ ಎಲೆಗಳು ಚಿಗುರುವ ಕಾಲ, ಎಲ್ಲೆಲ್ಲಿಯೂ ನೋಡಿದ್ರು ಹಸಿರು ತುಂಬುವಂತಹ ಕಾಲ. ಆದ ಕಾರಣ ನಾವೆಲ್ಲ ಒಳ್ಳೆಯ ಮನಸ್ಸಿನಿಂದ ಒಗ್ಗಟ್ಟಾಗಿ ದುಡಿದು ಒಂದು ವಸಂತದ ಹಾಗೆ ಕೆಲಸವನ್ನು ಮಾಡೋಣ. ಹಾಗೆ ಎಲ್ಲ ಕಡೆಗೆ ಸಸ್ಯವನ್ನು ನೆಟ್ಟು ಒಂದು ಹಸಿರನ್ನು ಮಾಡೋಣ. ಅಂದ್ರೆ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಂದು ಅಭಿವೃದ್ಧಿಯನ್ನು, ಸಮೃದ್ಧಿಯನ್ನು ತರೋಣ ಎನ್ನುವ ಆಶಯವನ್ನು ಕವಿ ಇಲ್ಲಿ ವ್ಯಕ್ತಪಡಿಸ್ತಾರೆ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಈಗಾಗಲೇ ನಾನು ಹೇಳಿದೆ, ಜಾತಿ, ಮತ, ಬಡವ, ಬಲ್ಲಿದ, ದ್ವೇಷ, ಅಸೂಯೆ, ಹೀಗೆ ಅನೇಕ ಕೆಟ್ಟ ದುರ್ಗುಣಗಳಿಂದ ಈ ಸಮಾಜ ಬಿದ್ದು ಹೋಗ್ತಾ ಇದೆ. ಅನೇಕ ಕಂಟಕಗಳು, ಕೆಟ್ಟ ಕೆಲಸಗಳು ಆಗಿ ನಾವು ಬಿದ್ದು ಹೋಗ್ತಾ ಇದ್ದೇವೆ. ಅವುಗಳಿಂದ ಈ ಸಮಾಜವನ್ನು ಹೊಸ ಭರವಸೆಯಿಂದ ನಾವು ಕಟ್ಟಬೇಕು. ಆ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಬೇಕು ಎಂದು ಕವಿ ಹೇಳ್ತಾನೆ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆ ಆಗೋಣ ಅಂತ. ಇಲ್ಲಿ ಮತ್ತೆ ಅದನ್ನೇ ಹೇಳ್ತಾನೆ ನೋಡಿ. ಮನುಜರ ನಡುವಣ ಅಡ್ಡಗೋಡೆಗಳು. ಯಾವುದು ಅಡ್ಡಗೋಡೆ? ಈ ಜಾತಿ, ಮತ, ಧರ್ಮ, ಮೇಲು ಕೀಳು, ನಾನು ಶ್ರೀಮಂತ, ನಾನು ಬಡವ, ಹೀಗೆ
ನಾನು ಬುದ್ಧಿವಂತ, ಈತ ಏನು ತಿಳಿದವ, ದಡ್ಡ, ಹೀಗೆ ನಮ್ಮಲ್ಲಿ ಒಂದು ವಿರೋಧಾಭಾಸಗಳಿದ್ದಾವೆ. ಆ ವಿರೋಧಾಭಾಸಗಳು ನಮಗೆ ಅಡ್ಡಗೋಡೆಯಾಗಿದ್ದಾವೆ. ಶ್ರೀಮಂತರು ಬಡವರನ್ನು ಮಾತಾಡಿಸುವಾಗಿಲ್ಲ, ಮೇಲುವರ್ಗದವರೆಂದು ತಿಳಿದುಕೊಂಡಂತ ಕೆಲವು ಜಾತಿಯವರು ಕೆಳಗಿನ ಜಾತಿಯವರನ್ನು ಮಾತಾಡಿಸುವ ಹಾಗಿಲ್ಲ. ಹೀಗೆ ಒಬ್ಬರಿಗೊಬ್ಬರು ಹೊಂದಿಕೊಂಡು ಬಾಳುವ ಹಾಗಿಲ್ಲ. ಇದ್ ನಡುವೆ ತಮ್ಮ ನಡುವೆ ಅಡ್ಡಗೋಡೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಆದ ಕಾರಣ ಈ ಅಡ್ಡಗೋಡೆಗಳನ್ನೆಲ್ಲ ಕೆಡವಿ ನಾವೆಲ್ಲರೂ ಒಂದೇ, ಮಾನವ ಕುಲ ಒಂದೇ ಎನ್ನುವ ಸೇತುವೆಯನ್ನು ನಾವು ಕಟ್ಟೋಣ. ಪ್ರೀತಿ, ಬಾಂಧವ್ಯ, ಸ್ನೇಹಗಳಿಂದ ಈ ಸೇತುವೆಯನ್ನು ಕಟ್ಟಿ ಈ ಅಡ್ಡಗೋಡೆಗಳನ್ನು ದ್ವೇಷ, ಅಸೂಯೆ, ಶ್ರೀಮಂತಿಕೆ ಹೀಗೆ ಇರುವ ಈ ಎಲ್ಲವನ್ನು ತೊರೆದು, ಅಡ್ಡಗೋಡೆಗಳನ್ನು ತೊರೆದು ಸೇತುವೆಯನ್ನು ಕಟ್ಟೋಣ ಅಂತ ಕವಿ ಹೇಳ್ತಾರೆ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಈಗ ನೋಡಿ, ಆ ಮತದಲ್ಲಿ ಹಾಗೆ ಹೇಳಿದ್ರು, ಆ ಧರ್ಮದಲ್ಲಿ ಹೀಗೆ ಹೇಳಿದ್ರು, ಅವರ ಅಭಿಪ್ರಾಯಗಳು ಬೇರೆ, ಅವರ ಹೇಳಿಕೆಗಳು ಬೇರೆ, ಹೀಗೆ ನಾವು ತಿಳಿದುಕೊಂಡು ಬೇರೆ ಬೇರೆ ಎಂದು ತಿಳಿಯಬಾರದು. ಎಲ್ಲ ಮತಗಳು ಕೂಡ ನಮಗೆ ಒಳಿತನ್ನೇ ಬಯಸ್ತವೆ. ಎಲ್ಲ ದೇವರು ಒಂದೇ, ಎಲ್ಲ ಮತಗಳು ಒಂದೇ, ಎಲ್ಲ ಮತಗಳ ಹೇಳಿಕೆಗಳ ಮೂಲ ಆದರ್ಶ ಒಂದೇ. ಆದ ಕಾರಣ ಮತಗಳನ್ನು ನಾವೆಲ್ಲರೂ ಅಭಿವೃದ್ಧಿ ಹೊಂದುವ ದಾರಿಗಳು, ಒಂದು ಪಥಗಳು ಎಂದು ನಾವು ತಿಳಿಯಬೇಕು. ಪಥ ಅಂತಂದ್ರೆ ದಾರಿ. ಮತಗಳೆಲ್ಲವೂ ಪಥಗಳು ಅಂದ್ರೆ ಮತಗಳೆಲ್ಲವೂ ಕೂಡ ಈ ಏನು ಮತಗಳಲ್ಲಿ, ಧರ್ಮಗಳಲ್ಲಿ ಏನು ಬೋಧನೆಗಳಿವೆ ಅವೆಲ್ಲ ನಾವೆಲ್ಲ ಒಂದು ಗೂಡಲು ಒಂದು ದಾರಿಗಳು ಎಂದು ನಾವು ತಿಳಿದುಕೊಳ್ಳಬೇಕು. ಹೊಸ ಎಚ್ಚರದೊಳು ಬದುಕೋಣ. ಈ ಎಚ್ಚರವನ್ನು, ಈ ಅರಿವನ್ನು ನಾವು ತಂದುಕೊಂಡು ಬದುಕೋಣ ಅಂತ. ಭಯ ಸಂಶಯದೊಳು ಕಂದಿದ ಕಣ್ಣೊಳು. ಕಂದಿದ ಕಣ್ಣು, ಕಂದು ಅಂದ್ರೆ ಮಸುಕಾಗಿದೆ, ಮಬ್ಬಾಗಿದೆ ಕಣ್ಣು. ಎದರಿಂದ? ಭಯ ಸಂಶಯ. ಅವ್ರು ಏನ್ ಮಾಡ್ಬಿಡ್ತಾರೋ, ಆ ಧರ್ಮದವರು ಈ ಧರ್ಮದವ್ರಿಗೆ ಏನ್ ಮಾಡ್ತಾರೆ, ಆ ಜಾತಿಯವರು ಈ ಜಾತಿಯವ್ರಿಗೆ ಏನ್ ಮಾಡ್ತಾರೆ, ಆ ಧರ್ಮದಲ್ಲಿ ಹಾಗೆ ಬರ್ದಿದೆ ಅಂತ, ಈ ಧರ್ಮದಲ್ಲಿ ಹೀಗೆ ಹೇಳಿದೆ ಅಂತೆ, ಹೀಗೆಲ್ಲ ನಾವು ಒಂದು ತಪ್ಪು ಕಲ್ಪನೆಯನ್ನು ಮಾಡಿಕೊಂಡು ನಮ್ಮ ಕಣ್ಣುಗಳಲ್ಲಿ ಮಬ್ಬು ಮುಸುಕಿದೆ. ನಮ್ಮ ಕಣ್ಣುಗಳೆಲ್ಲ ಕಂದಿದೆ. ಕಂದಿದೆ ಅಂದ್ರೆ ಮಸುಕಾಗಿದೆ, ಮಬ್ಬು. ಆ ಒಂದು ತಪ್ಪು ತಿಳುವಳಿಕೆಯಿಂದ ಕಣ್ಣಿನಲ್ಲಿ ಭಯ, ಸಂಶಯ, ಮಬ್ಬು ಆಗಿದೆ. ಆದ ಕಾರಣ ಇವನ್ನೆಲ್ಲ ನಾವು ತೊರೆದು ನಾಳಿನ ಕನಸನ್ನು ಬಿತ್ತೋಣ ಅಂತ. ಅಂದ್ರೆ ಮತಗಳೆಲ್ಲವೂ ಒಂದು ಒಳ್ಳೆಯ ಹೇಳಿಕೆಗಳು, ಒಂದು ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾವೆ ಅನ್ನೋದನ್ನು ನಾವು, ಎಲ್ಲ ಮತಗಳ ಸಾರ ಒಂದೇ, ಅದು ಮಾನವನ ಅಭಿವೃದ್ಧಿ, ಮಾನವನ ಉನ್ನತಿ ಅನ್ನೋದನ್ನು ನಾವು ತಿಳಿದುಕೊಂಡು ನಾಳಿನ ಕನಸನ್ನು ಬಿತ್ತೋಣ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಈ ಕವನವನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಏಜು ಆಲ್ರೌಂಡರ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಾವು ಮಾಡುವ ವಿಡಿಯೋಗಳನ್ನು ತಪ್ಪದೆ ಮೊದಲಿನಿಂದ ಕೊನೆಯವರೆಗೆ ನೋಡಿ ಹಾಗೂ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ತಿಳಿಸಿ ಎಂದು ಹೇಳ್ತಾ ಇಲ್ಲಿಗೆ ಈ ಪದ್ಯವನ್ನು ಮುಗಿಸ್ತೀನಿ. ವಂದನೆಗಳು.